ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಮಗ್ ಗೊತ್ತಿಲ್ಲದೆ ನಮ್ಮ ಯಜಮಾನರು ನಮ್ದು ಯಾವುದೋ ಒಂದು ವ್ಯವಹಾರ ಅಡಕತ್ತಿರಲ್ಲಿ ಸಿಕ್ಕಾಕೋಬಿಟ್ಟಿದ್ದಾರೆ. ದಿಕ್ ತೋಚ್ತಿಲ್ಲ ಗುರುಗಳೇ, ಏನ್ ಮಾಡೋದು ಗುರುಗಳೇ? ಹಾಗೆ ವ್ಯವಹಾರ, ಮುಖ್ಯವಾಗಿ ಮಕ್ಕಳು ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಷ್ಟ ಪಡ್ತಿದ್ದಾರೆ. ನಮ್ಮ ಮಕ್ಕಳು ತೇರ್ಗಡೆ ಆಗ್ಬೇಕು, JEE ಪಾಸ್ ಆಗ್ಬೇಕು, CET ಪಾಸ್ ಆಗ್ಬೇಕು, CAT ಎಕ್ಸಾಮ್ ಪಾಸ್ ಆಗ್ಬೇಕು, NEET ಎಕ್ಸಾಮ್ ಪಾಸ್ ಆಗ್ಬೇಕು. ಪರಿಶ್ರಮ ಪಟ್ಟು ಅದಾಗ್ತಿಲ್ಲ. ಅಂಥದಕ್ಕೆ ಇವತ್ತೊಂದು ದಿವ್ಯವಾದಂತಹ ಒಂದು ಸಂಸ್ಕಾರದ ಪೂಜೆಯನ್ನ ಹೇಳ್ಕೊಡ್ತಾರೆ. ಇದನ್ನ ಮಾಡಿ 42, 48, 108 ಇಲ್ಲ 180 ದಿನ, ಮಿನಿಮಮ್ 42, 48 ದಿನದಷ್ಟಲ್ಲಿ ಏನೋ ಒಂದು ದಾರಿ ತೋರಿಸುತ್ತೆ. ಇದು ನಿಶ್ಚಿತ ತೋರಿಸಿದೆ, ಮಾಡಿಸ್ಕೊಟ್ಟಿದ್ದೇನೆ ತುಂಬಾ ಜನಕ್ಕೆ. ತುಂಬಾ ಸರಳ, ಸುಲಲಿತ, ಸುಲಭ. ನಿಯಮ ಮೀರಬಾರ್ದು. ನಿಯಮಗಳಿರ್ತವೆ, ಎಲ್ಲದಕ್ಕೂ ಒಂದು ನಿಯಮ ಇದೆ. ನಾನು ಪೂಜೆ ಮಾಡಿಬಿಟ್ಟಿದ್ದೇನೆ, ನಾನು ಓದೋದಿಲ್ಲ, ಬರೀ ಪುಸ್ತಕಕ್ಕೆ ಮಾತ್ರ ಪೂಜೆ ಮಾಡಿದ್ದೇನೆ, ಪಾಸ್ ಆಗೋಲ್ಲ, ದಯಮಾಡಿ ಕ್ಷಮಿಸ್ಬಿಡಿ. ಮಂತ್ರಕ್ಕೆ ಮಾವಿನಕಾಯಿ ಕಲಿಯುಗ ಕುದುರಲ್ಲ. ಕಲಿಯುಗಕ್ಕೆ ಬರುವುದಿಲ್ಲ. ಕೆಲವೊಂದಿದಾವೆ ಮಂತ್ರಶಕ್ತಿಗಳ ಅನುಷ್ಠಾನವಿದೆ, ಅದರಲ್ಲಿ ನಾನಾ ರೀತಿಯ ಸಾಧನೆಗಳಿದ್ದಾವೆ. ತ್ರಿಕಾಲದ್ಯ ಜ್ಞಾನ, ನಿನ್ನೆ ಇಂದು ನಾಳೆ ನೋಡುವಂತ ಒಂದು ಶಕ್ತಿ ಅದರಲ್ಲಿ ಬರುತ್ತೆ. ಪರಕಾಯ ಪ್ರವೇಶ ಇದೆ, ವಶಿನ್ಯಾದಿ ಶಕ್ತಿ. ನಿಮ್ಮ ಮೈಂಡ್ ಅಲ್ಲಿ ಏನ್ ನೋಡ್ತಿದೆ ಅನ್ನತಕ್ಕಂಥದ್ದನ್ನ ಓದಬಹುದು. ಮೈಂಡ್ ರೀಡಿಂಗ್ ಅಂತ ನೀವಂತೀರಿ, ನಾವ್ ಹೇಳ್ತೀವಿ ಮನಸ್ಸನ್ನ ಓದಬಹುದು. ತುಂಬಾ ಇದಾವೆ ಈ ತರದ್ದು ವಿದ್ಯೆಗಳು. ಎಲ್ರಿಗೂ ಅದಾಗೋಲ್ಲ, ನಾವು ಹೇಳೋದೂ ಇಲ್ಲ. ಸಾಮಾನ್ಯ, ಈ ಸಾಮಾನ್ಯ ನಿಯಮವನ್ನ ಮಾಡಿ ಖಂಡಿತ ಫಲವೃದ್ಧಿ ಆಗತಕ್ಕಂಥದ್ದಾಗುತ್ತೆ. ನಿಮ್ಮ ಮಕ್ಕಳು, ನಿಮ್ಮ ಯಜಮಾನರು, ಇಲ್ಲ ನೀವೇ ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತಿದ್ದೀರ, ಅಲ್ಲೊಂದು ಪ್ರಮೋಷನ್, ಅಲ್ಲೊಂದು ಇನ್ಕ್ರಿಮೆಂಟು, ಇಲ್ಲ ಅಲ್ಲೊಂದು ಏನೋ ನಿಮಗೆ ಮೀರಿದಂತ ಒಂದು ಆಪತ್ತು ವಿಪತ್ತು ನಿಮ್ಮ ಕೆಲಸದಲ್ಲಿ ವ್ಯವಹಾರದಲ್ಲಿ ಬಂದು ನಿಂತಿದೆ. ನೀವಾಗಿ ಮಾಡದ್ದು, ನೀವಾಗಿ ಯೋಚಿಸದ್ದು, ಅಲ್ಲೊಂದು ತಕರಾರಾಗಿ ನಿಂತಿದೆ. ಅಂತ ಸಂದರ್ಭದಲ್ಲಿ ಈ ಒಂದು ಪೂಜೆಯನ್ನ ಹಾಗೂ ದೀಪವನ್ನ ಹಚ್ಚಿಕೊಂಡರೆ ಅದ್ಭುತ ಆಗುತ್ತೆ. ಅದರಲ್ಲೂ ಉತ್ತಮ ಗೌರವ, ಉತ್ತಮ ಸನ್ಮಾನ, ಅಧಿಕಾರ, ನಿಮ್ಮ ಆ ಒಂದು ಧರ್ಮ ಪ್ರಜ್ಞೆಯಿಂದ ನೀವು ನಡ್ಕೋತಿದ್ದೀರಿ. ನಿಮಗ್ ಬರ್ಬೇಕಿತ್ತದು. ಯಾರೋ ಏನು ಈ ತರದೊಂದು ಬಾಂಬ್ ಬ್ಲಾಸ್ಟೋ ಇನ್ನೊಂದು ಏನೋ ಮಾಡಿ ದಿಢೀರಂತ ಏನೋ ಅಲ್ಲೊಂದು ಕೆಂಡ, ಇಲ್ಲೊಂದು ಏನೋ ಒಂದು ಜಗಳ ಬೇಕು ಅಂತ ತಕರಾರಿಗೆ ಬಂದು ನಿಂತು ಬಿಟ್ಟಿದ್ದಾನೆ. ದಿಕ್ಕು ತೋಚದಂತಹ ಸಂದರ್ಭ, ಏನೋ ಒಂದು ಬ್ಲಾಸ್ಟ್ ಆಗ್ಬಿಟ್ಟಿದೆ, ನಿಮ್ಮಟ್ಟಕ್ಕೆ ಒಂದು ಬ್ಲಾಸ್ಟ್ ಆಗ್ಬಿಟ್ಟಿದೆ, ತಡ್ಕೊಳಕ್ ಆಗ್ತಿಲ್ಲ ಅನ್ನತಕ್ಕಂಥವರಿಗೆ ವಿಶೇಷವಾಗಿರತಕ್ಕಂಥ ಸಂಕಲ್ಪ ಪೂಜೆ. ಒಂದು 3 ಬತ್ತಿಯ ದೀಪ 2 ತಂದಿಟ್ಕೊಳ್ಳಿ. ಒಂದು 3 ಇಂಚ್ ಇದ್ರೂ ಒಳ್ಳೇದೆ, 2 ಇಂಚ್ ಇದ್ರೂ ಒಳ್ಳೇದೆ. 3 ಕಡೆ ಮುಖವಿರತಕ್ಕಂಥ ಒಂದು ಬತ್ತಿ ಇಡತಕ್ಕಂಥದ್ದಿಲ್ಲ, 3 ಬತ್ತಿ ಇಟ್ಟು ಪೂಜೆ ಮಾಡತಕ್ಕಂಥ ದೀಪಗಳು 2. ಒಂದು ತಟ್ಟೆ, ಅಕ್ಕಿ, ಅಚ್ಚು ಬೆಲ್ಲ, ಒಂದು ಕೊಬ್ಬರಿ ಕಂಪಲ್ಸರಿ. ಒಂದು ಆಯ್ತು ಅಂದ್ರೆ ನಿಮ್ಮ ಬೊಗಸೆಯಷ್ಟು ಒಂದು ಬಟ್ಲಲ್ಲಿ ಒಣಗಿದ ಖರ್ಜೂರ, ಇನ್ನೊಂದು ಬೊಗಸೆಯಲ್ಲಿ ಅಷ್ಟು ಒಂದು ಒಣಗಿದ ದ್ರಾಕ್ಷಿ, ಇದನ್ನ ತಂದಿಟ್ಕೊಳ್ಳಿ. ಆ ಅಕ್ಕಿಯ ತಟ್ಟೆಯಲ್ಲಿ ಒಂದು ಗಣದಿಗ್ಬಂಧ ಇಟ್ಕೊಳ್ಳಿ. 42 ದಿನ, 48 ದಿನ, 108 ದಿನ ನೆನ್ಪಿಟ್ಕೊಳ್ಳಿ. 42 ದಿನ, 48 ದಿನ, 108 ದಿನ. ಒಂದು ಗಣಪತಿಯ ವಿಗ್ರಹ ಕೂಡ ಅಲ್ಲಿರ್ಬೇಕು. 2-3 ವಿಳೆದೆಲೆ, 1-2-3 ಅಡಿಕೆ ಅಲ್ಲಿ ಇಟ್ಬಿಡಿ. ಒಂದಷ್ಟು ಪುಷ್ಪಗಳು. ಸಂಧ್ಯಾಕಾಲ ಸೂಪರ್. ಬಂದ್ ಸಂಜೆ ಒಂದು 7-7:30 ಮಾಡ್ಕೋತೇವೆ, ತೊಂದರೆ ಇಲ್ಲ. ಇಲ್ಲ ಬೆಳಿಗ್ಗೆ ನಾವು 4:30, 5 ಗಂಟೆ, 6 ಗಂಟೆ ಒಳಗಡೆ ಮಾಡ್ಕೋತೇವೆ, ಇನ್ನೂ ಅದ್ಭುತ, ಫಲಶ್ರುತಿ ನಿಶ್ಚಿತ. ಬಾಯಲ್ಲಿ 1-2-3 ಒಣಗಿದ ದ್ರಾಕ್ಷಿ ಹಾಕೋಬೇಕು. ಹೌದು, ಇಟ್ಕೋಬೇಕು, ತಿನ್ಬಿಡ್ಬಾರ್ದು.
ಈ ಪೂಜೆ ಮಾಡುವಾಗ ಇಟ್ಕೊಂಡು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ನಿಮ್ಮ ಮಕ್ಕಳು ಹಾಗೂ ನೀವು, ನಿಮ್ಮ ಮಕ್ಕಳು ಮಾಡಿದ್ರೆ ಇನ್ನೂ ಒಳ್ಳೇದು, ನಿಮ್ಮ ಯಜಮಾನ್ರ ಕಾರ್ಯಕ್ಕೆ ಅವ್ರು ಮಾಡಿದ್ರೆ ಒಳ್ಳೇದು, ನಿಮ್ಮ ಕಾರ್ಯಕ್ಕೆ ನೀವು ಮಾಡಿದ್ರು ಒಳ್ಳೇದು. ಇಲ್ಲ ಯಜಮಾನ್ರ ಕಾರ್ಯಕ್ಕೆ ಮಕ್ಕಳ ಕಾರ್ಯಕ್ಕೆ ನೀವೇ ಕುತ್ಕೊಂಡಿದ್ದೀರಿ, ಮಾಡಬಹುದು. ಒಂದು ಖಾಲಿ ಬಟ್ಲನ್ನ ಇಟ್ಕೊಂಡು 1-2-3 ಒಣಗಿದ ದ್ರಾಕ್ಷಿಯನ್ನ ಬಾಯಲ್ಲಿ ಹಾಕೊಂಡು ಮೊದಲು ದೀಪ ಹಚ್ಕೊಳ್ಳಿ. 3 ಬತ್ತಿಯ ದೀಪ ಹಚ್ಕೊಂಡು ಅದ್ರಲ್ಲಿ ಒಂದ್ ಸ್ವಲ್ಪ ತುಪ್ಪ ಹಾಕೊಳ್ಳಿ. ಒಂದೇ ಒಂದು ಡ್ರಾಪ್ ಹೊಂಗೆ ಎಣ್ಣೆ ಹಾಕೊಳ್ಳಿ, ಇಲ್ಲ ತೆಂಗಿನ ಎಣ್ಣೆ ಹಾಕೊಳ್ಳಿ, ಅದ್ರಲ್ಲಿ 1 ಡ್ರಾಪ್ ತುಪ್ಪ ಹಾಕೊಳ್ಳಿ. ನಮ್ಮ ಹತ್ರ ಶಕ್ತಿ ಇಲ್ಲ ಗುರುಗಳೇ ಅನ್ನತಕ್ಕಂಥದ್ದು. ಆಯ್ತು, ನಿಮ್ ಶಕ್ತಿ. ಬೆಳಿಗ್ಗೆ 5-5:30ಗೆಲ್ಲ ಸ್ನಾನ ಮಾಡಿ ಕುಳಿತುಕೊಂಡು ಈ ಒಂದು ಅನುಷ್ಠಾನ ಆರಂಭ ಮಾಡಿ. ಬಾಯಲ್ಲಿ ಒಣಗಿದ ದ್ರಾಕ್ಷಿ ಹಾಕಿ ದೀಪ ಹಚ್ಚಿ ಧೂಪ ಹಚ್ಬಿಟ್ಟು ಒಂದು ಖಾಲಿ ಬಟ್ಟಲಿಗೆ ಒಂದೊಂದೇ ಒಣಗಿದ ದ್ರಾಕ್ಷಿಯನ್ನ ಓಂ ಗಂ ಗಣಪತಯೇ ಸ್ವಾಹ ಸ್ವಾಹ, ನಿನ್ನ ಶಕ್ತಿಯನ್ನ ತಗೋತಿದ್ದೇನೆ, ನಿನ್ನ ಜ್ಞಾನವನ್ನ ತಗೋತಿದ್ದೇನೆ, ನಿನ್ನ ಸಿದ್ಧಿಯನ್ನ ತಗೋತಿದ್ದೇನೆ, ನಿನ್ನ ಬುದ್ಧಿಯನ್ನ ತಗೋತಿದ್ದೇನೆ. ಏನೋ ಒಂದು ಲೀಗಲ್ ಕೇಸು, ನೀವು ಕರೆಕ್ಟ್ ಆಗಿದ್ದೀರಿ, ನಿಂತಿದೆ, ಏನೋ ಒಂದು ಅನ್ಯಾಯ ಅಲ್ಲಿ ಆಗ್ತಿದೆ, ದಿಕ್ಕು ತೋರಿಸ್ತಿಲ್ಲ, ಮುಂದಕ್ಕೆ ಹೋಗೋ ಗೊತ್ತಾಗ್ತಿಲ್ಲ, ಅದಕ್ಕೂ ಸರಿ. ಮುಖ್ಯವಾಗಿ ಮಕ್ಕಳ ಯಶಸ್ಸು, ಮಕ್ಕಳಿಗೆ ಈಗ ಎಕ್ಸಾಮ್, ನಮ್ಮ ಸುಖ ಅವರು, ನಮ್ಮ ಖುಷಿ ಅವರು, ನಮ್ಮ ಆನಂದ ಅವರು. ನಮ್ಮ ಮಕ್ಕಳು ಅವರವರ ಆ ಸ್ಥಾಯಿ ಪಡಿತ್ ನಮ್ಮನ್ನು ನೋಡ್ಲಿಲ್ಲ ಅಂದ್ರೂ ನಾವು ಭಯ ಪಡಲ್ಲಪ್ಪ, ಬೇಜಾರು ಪಡಲ್ಲ, ಹೋಗಿ ಎಲ್ಲೋ ಚೆನ್ನಾಗಿ. ಯಾವ ಮಕ್ಕಳಿಗೆ ದಿಕ್ಕು ತೋರಿಸಿದೆ, ಒಂಥರ ದಿಢೀರ್ ಅಂತ ಡಿಗ್ರಿ ಮಾಡಿ ಕುತ್ಕೋಬಿಟ್ಟಿದ್ದಾರೆ, ಕೆಲಸವಿಲ್ಲದೆ ಕುತ್ಕೋಬಿಟ್ಟಿದ್ದಾರೆ, ಯಾವ ಕೆಲ್ಸಕ್ಕೆ ಹೋಗ್ಬೇಕು ಗೊತ್ತಿಲ್ಲದೆ ಕೂತ್ಬಿಟ್ಟಿದ್ದಾರೆ, ಕೆಲಸ ಮಾಡೋದಾ, ಬಿಸ್ನೆಸ್ ಮಾಡೋದಾ, ಇಲ್ಲ ನಾನು ಪ್ರೈವೇಟಾ, ಇನ್ನೊಂದು ಅಬ್ರಾಡ್ ಟ್ರೈ ಮಾಡ್ತಿದ್ದಾರೆ, ಆಗ್ತಿಲ್ಲ. ಅವರಲ್ಲಿ ಯೋಗ್ಯತೆ ಇದೆ, ಆಗ್ತಿಲ್ಲ. ಯೋಗ್ಯತೆ ಇದ್ದು ಅವರಲ್ಲಿ ಆ ತೊಂದರೆಯಾಗಿ ವಿಘ್ನವಾಗಿದ್ರೆ ಈ ಒಂದು ಪೂಜೆ ಆರಂಭ ಮಾಡ್ಕೊಳ್ಳಿ. ತಟ್ಟೆ ಹೇಳಿದ್ನಲ್ಲ, ಅಕ್ಕಿ, ಬೆಲ್ಲ, ಕೊಬ್ಬರಿ, ಒಂದು ಗಣದಿಗ್ಬಂಧ ಇಟ್ಟು, ಒಂದು ಗಣಪತಿ ಇಟ್ಟು, ಅಲ್ಲೊಂದೆರಡು ಎಲೆ ಅಡಿಕೆ ಅದನ್ನು ಇಟ್ಟು, ಒಂದಷ್ಟು ಪುಷ್ಪಗಳನ್ನೆಲ್ಲ ಇಟ್ಟು ಪೂರ್ವಾಭಿಮುಖವಾಗಿ ಕುಳಿತು ಬೆಳಿಗ್ಗೆ 5-5:30 ಆದ್ರೂ ಸರಿ ಸ್ನಾನ ಮಾಡಿ ಬಂದು ಕುಳಿತುಕೊಳ್ಳಿ. ದೀಪ ಹಚ್ಚಿದ ಮೇಲೆ, ಧೂಪ ಇಟ್ಟಾದ್ಮೇಲೆ ಬಾಯಲ್ಲಿ 3 ಒಣಗಿದ ದ್ರಾಕ್ಷಿ ಹಾಕೊಳ್ಳಿ. ಹಾಕೊಂಡು ಖಾಲಿ ಬಟ್ಟಲಿಗೆ 108 ಬಾರಿ ಓಂ ಗಂ ಗಣಪತಿಯೇ ಸ್ವಾಹ, ಓಂ ಗಂ ಗಣಪತಿಯೇ ಸ್ವಾಹ ಆ ಗಣಪತಿಯನ್ನು ನೋಡ್ತಾ, ಮನೆ ದೇವರನ್ನ ನೆನೆಸ್ತಾ, ಕುಲದೇವರನ್ನ ನೆನೆಸ್ತಾ, ಇಷ್ಟ ದೇವರನ್ನ ನೆನೆಸ್ತಾ ಗಣಪತಿಯ ಮಂತ್ರವನ್ನ ಬಾಯಲ್ಲಿ ಒಣಗಿದ ದ್ರಾಕ್ಷಿ ಇಟ್ಟುಕೊಂಡು ಮಾಡ್ಬೇಕು. ಆಗಾಗ ಕಚ್ಚಿ ಆ ರಸ ಒಳಗಡೆ ಹೋಗ್ಲಿ, ತೊಂದರೆ ಇಲ್ಲ. ಇಲ್ಲ ಒಣಗಿದ ಖರ್ಜೂರನೇ ಇಟ್ಕೋಬಹುದು, ಇಲ್ಲ ಕಲ್ ಸಕ್ಕರೆ ಇಟ್ಕೋಬಹುದು. ನಂಗೆ ಡಯಾಬಿಟಿಸ್ ಇದೆ ಗುರುಗಳೇ, ಪರವಾಗಿಲ್ಲ, ಬಿಟ್ಬಿಡಿ, ಒಣಗಿದ ದ್ರಾಕ್ಷಿ ಇಟ್ಕೊಳ್ಳಿ. ಇದನ್ನ 108 ಬಾರಿ ಹೇಳುತ್ತಾ ಈ ಒಂದು ಅದಕ್ಕೇನ್ ಮಾಡಿ, ಈ ಬಟ್ಲಲ್ಲಿ ಇರ್ತಕ್ಕಂಥ ಒಣಗಿದ ದ್ರಾಕ್ಷಿನ ಎಣಿಸ್ಕೊಳ್ಳಿ. 108 ಶುದ್ಧವಾಗಿರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಒಣಗಿದ ದ್ರಾಕ್ಷಿಯನ್ನ ಎಣಿಸ್ಕೊಂಡು ಮೊದಲೇ ಇಟ್ಕೋಬಿಡಿ. ಹಾಕ್ತಾ ಹೋಗಿ 108 ಒಣಗಿದ ದ್ರಾಕ್ಷಿ ಈ ಖಾಲಿ ಬಟ್ಟಲಿಗೆ ಬಿತ್ತು. ಮತ್ತೆ ಒಂದು ಕರ್ಪೂರದ ಆರತಿ ತೋರಿಸಿ ನಮಸ್ಕಾರ ಮಾಡ್ಕೊಳ್ಳಿ. ಆ ಒಣಗಿದ ದ್ರಾಕ್ಷಿಯನ್ನು ಬಾಯಲ್ಲಿ ಇಷ್ಟೊತ್ತರ್ಗು ಇಟ್ಕೊಂಡಿದ್ರಲ್ಲ ತಿಂದು ನುಂಗ್ಬಿಡಿ. ಸ್ವಾಹ ಗಂ ಓಂ ಗಂ ಗಣಪತಿಯೇ ಸ್ವಾಹ, ನನಗೆ ಈ ಶಕ್ತಿ ಕೊಡು, ನನಗೆ ಈ ವಿಘ್ನಗಳು ದೂರ ಹೋಗಿಸುವಂತಹ ಬುದ್ಧಿಶಕ್ತಿ, ಮೇಧಾಶಕ್ತಿ, ಆಲೋಚನಾ ಶಕ್ತಿ, ಸುಲೋಚನಾ ಶಕ್ತಿ, ಜ್ಞಾನ ಶಕ್ತಿ, ಸುಜ್ಞಾನ ಶಕ್ತಿ, ವಿಜ್ಞಾನ ಶಕ್ತಿ, ಇದನ್ನು ಕೊಡು ಗಣಪತಿ ಅಂತ ಹೇಳಿಬಿಟ್ಟು ಬೆಳಿಗ್ಗೆ, ಇಲ್ಲ ನಾನು ಸಂಜೆ ಮಾಡ್ಕೋತೀನಿ ಗುರುಗಳೇ, ಮಿಸ್ ಮಾಡಬಾರ್ದು. 42 ದಿನ ಇಲ್ಲ 48 ದಿನ ನಿಯಮ ಅಂದ್ರೆ ಮಾಡ್ಲೇಬೇಕು. ಅಲ್ಲೆಲ್ಲೋ ಪಾರ್ಟಿಗೆ ಹೋಗ್ತೀನಿ, ಇನ್ನೊಂದೇನೋ ತಿಂತೇನೆ, ಇನ್ನೆಲ್ಲೋ ಹೋಗಿ ಮಲಗ್ತೇನೆ, ಇನ್ಯಾವುದೋ ಹಬ್ಬಕ್ಕೆ ಹೋಗ್ತೇನೆ, ಇನ್ಯಾವುದೋ ಫಂಕ್ಷನ್ಗೆ ಹೋಗ್ತೇನೆ, ಇನ್ಯಾವುದೋ ಮದುವೆಗೆ ಹೋಗ್ತೇನೆ, ಓಂ ಕೃಷ್ಣಾರ್ಪಣಮಸ್ತು. ಒಂದ್ ನಿಯಮ, ಒಂದ್ ತಪಸ್ಸು, ಒಂದ್ ಧ್ಯಾನ. ಈಗ ಎಕ್ಸಾಮ್ ಇದೆ, ರಜಾ ಅಂತ ಹೋಗ್ತೀರಾ, ಹಬ್ಬ ಇದೆ ಅಂತ ಹೋಗ್ತೀರಾ, ಅಲ್ಲೆಲ್ಲೋ ಪಾರ್ಟಿ ಇದೆ ಅಂತ ಹೋಗ್ತೀರಾ, ಅಲ್ಲೆಲ್ಲೋ ನಾಳೆ ಬೆಳಿಗ್ಗೆ ಆಫೀಸಲ್ಲಿ ಮೀಟಿಂಗ್ ಇದೆ, ಆ ಮೀಟಿಂಗ್ ರೆಡಿ ಮಾಡ್ತೀರಾ ಇಲ್ವಾ? ಇನ್ನೊಂದು ವಾರದಲ್ಲಿ ಆಡಿಟಿಂಗ್ ಇದೆ, ರೆಡಿ ಮಾಡ್ತೀರಾ ಇಲ್ವಾ? ಇನ್ನೊಂದು ವಾರದಲ್ಲಿ, ಇನ್ನೊಂದು ತಿಂಗಳಲ್ಲಿ ಎಲೆಕ್ಷನ್ ಇದೆ, ಈಗ್ಲಿಂದ ಓಡ್ತಿದ್ದೀರಾ ಇಲ್ವಾ? 6 ತಿಂಗಳ ಮೊದಲೇ. ಅದಕ್ಕೆಲ್ಲ ಓಕೆ. ನಿಮ್ಮ ಒಂದು ನಿಯಮ ಕುತ್ಕೊಂಡು ನೀವು ಒಂದು ತಪಸ್ಸಿನ ತರ ಒಂದು ಧ್ಯಾನ ಮಾಡ್ಲಿಕ್ಕೆ ನಿಮ್ ಕೈಲಾಗಲ್ಲ ಅಂದ್ರೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. 108 ಬಾರಿ ಹೇಳಲಿಕ್ಕೆ ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋ ಹಾಗೆ ಒಂದು 5 ರಿಂದ 7 ನಿಮಿಷ ನಿಧಾನವಾಗಿ ಮಾಡಿ, ಪ್ರೀತಿಯಿಂದ ನಿಮ್ಮ ಕೋರಿಕೆಯನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ. ನೆನ್ಪಿಟ್ಕೊಳ್ಳಿ, ತುಂಬಾ ಜನಕ್ಕೆ ಗೊತ್ತಿಲ್ಲ,
ಭಗವಂತನಿಗೆ ಮೀರಿದ ಶಕ್ತಿ ಇಲ್ಲ. ಈ ಕಾಣದ ಇದು ಯಾವುದೋ ಜೇಡಿ ಮಣ್ಣುಗಳನ್ನ ಅವನ ಪವಾಡ ಇಲ್ಲದೆ ನಡೆಯೋಲ್ಲ. ಇವತ್ತು ನಾನು ನೋಡಿ ಒಂದ್ ಮಾತು ಹೇಳ್ತೇನೆ, ಬೇಜಾರು ಮಾಡ್ಕೋಬೇಕು. ರಾಮೇಶ್ವರಂ ಕೆಫೆಗೂ ಮೊದಲು ತುಂಬಾ ಕೆಫೆಗಳು ಬಂದಿದ್ದಾವೆ. ರಾಮೇಶ್ವರಂ ಕೆಫೆನೂ ಇದೆ, ಹಲವಾರು ಕೆಫೆಗಳು ಇದ್ದಾವೆ. 100 ವರ್ಷ ಇತಿಹಾಸವುಳ್ಳಂತ ದೊಡ್ಡ ದೊಡ್ಡ ಹೋಟೆಲ್ ಇಂಡಸ್ಟ್ರಿಗಳಿದ್ದಾವೆ. ಅವರು ಯಾರಿಗೂ ಸಿಗದಂತಹ ಒಂದು ಹೆಸರು, ಖ್ಯಾತಿ. ಅಂಬಾನಿ ಫ್ಯಾಮಿಲಿಗೆ ಹೋಗ್ಬಿಟ್ಟು ಕ್ಯಾಟರಿಂಗ್ ಮಾಡಬೇಕು ಅಂದ್ರೆ ಯಾವುದ ಶಕ್ತಿ? ಯೋಚನೆ ಮಾಡಿ. ಅವ್ರನ್ನ ಕರೆದು ನಮ್ಮ ಮಗನ ಮದುವೆ ಫಂಕ್ಷನ್ ನಿಮ್ ಕ್ಯಾಟರಿಂಗ್ ಒಂದಿರ್ಲಿ ಅಂತ ಕೊಡ್ತಾರೆ. ಅದಾದ್ರೆ ಯಾವುದ ಶಕ್ತಿ? ಇಂಥದ್ದೊಂದು ಹೆಸರು, ಪ್ರತಿಷ್ಠೆ, ಜರ ಇವತ್ತು ದುಬೈ ಬೇರೆ ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಮಾಡುವಂತ ಯೋಚನಾ ನಮ್ಮ ಕರ್ನಾಟಕದ ಆ ಒಂದು ಮಗು ಮಾಡಿಟ್ಟಿದ್ದಾರೆ. ಆ ಮಕ್ಕಳು ಎಲ್ಲೆಲ್ಲೂ ಅವ್ರ ಹವಾ ಮಾತು. ಯೋಚನೆ ಮಾಡಿ ನೋಡಿ, ಎಲ್ಲಿಗೋ ಹೆಂಗಷ್ಟು ಖ್ಯಾತಿ. ಬರೀ 4 ಬ್ರಾಂಚು. ಹೀಗೆ ಅಷ್ಟು 1000 ಮಂದಿ ನಿತ್ಯ ಬಂದು 10,000 ಮಂದಿ ಊಟ ತಿಂತಾರೆ ಅಂದ್ರೆ ದೈವ ಪ್ರಣಾಳಿಕೆ ಕರ್ಕೊಂಡು ಬಂದಿರುತ್ತೆ. ನಾವು ಹೋಟೆಲ್ ಮಾಡಿಬಿಟ್ರೆ ಏನೇ ಪ್ರಚಾರ ಅದ್ದು ಇದ್ದು ಅನ್ನತಕ್ಕಂಥದ್ದು. ನಾನು ನೋಡಿದ್ದೇನೆ ತುಂಬಾ ಈ ತರದೊಬ್ರು ಗಾಣದೆಣ್ಣೆ ಒಂದೇ ಬಾರಿಗೆ 7 ಸೆಂಟರ್ನ ತೆಗ್ದಿದ್ದಾನೆ. ಮುಳುಗ್ತಾನೆ ಇವನು ಅಂತ. ಎಲ್ಲ ಡೂಪ್ಲಿಕೇಶನ್ನೇ ಬೇರೆಯವ್ರದ್ದು, ಕಾಂಪಿಟೇಟರ್ದು. ಅವ್ರಿಗೆ ಹೆಸರಿದೆ, ನಾನು ಆ ಬ್ರ್ಯಾಂಡ್ ನ ಹೊಡಿಬೇಕು ಹಾಗೆ ಹೀಗೆ ಅಂತ 6 ತಿಂಗಳಲ್ಲಿ ಬಕ್ಕಬಾರ್ಲು ಧಮಾಲು. ದೈವ ಪ್ರಣಾಳಿಕೆ ಮಾತ್ರವೇ ನಡೆಸುವುದು. ಯಾಕೆ? ಅವ್ರಿಗಿಂತ ಮುಂದೆ ಬಂದವರು, ಹಿಂದೆ ಇದ್ದವರು ಎಷ್ಟು ಹೆಸರು ಖ್ಯಾತಿ ಅವ್ರು ಯಾರಿಗೂ ಇಲ್ಲದ್ದು. ಇವ್ರ ಹೋಟ್ಲಲ್ಲಿ ಇವತ್ತು ಈ 4 ಬ್ರಾಂಚಲ್ಲಿ 10,000 ಬಿಲ್ಲಿಂಗ್ ಆಗುತ್ತೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. 10,000 ಮಂದಿ ಊಟ ಮಾಡುತ್ತಾರೆ ಅನ್ನುವುದಾದರೆ ಲೆಕ್ಕ ಹಾಕಿಕೊಳ್ಳಿ. ಮಿನಿಮಮ್ 10,000 ಮಂದಿ. ಯಾವುದ ಆ ಒಂದು ಪ್ರಚೋದನೆ, ಬುದ್ಧಿ ಪ್ರಚೋದಯಾತ್, ದೈವ ಪ್ರಣಾಳಿಕೆ. ಈ ತರದ್ದು ದಿಢೀರಂತ ಅಲ್ಲೇ ಬರ್ಬೇಕಾ, ಅಲ್ಲೇ ನಡಿಬೇಕಾ? ರಾಮ ಅನ್ನೋ ಹೆಸರಿಗೇನಾ, ಈಶ್ವರ ಅನ್ನೋ ಹೆಸರಿಗೇನಾ? ಕಾಲ ನಿರ್ಧರಿಸುತ್ತೆ ಬಿಡಿ, ನಾವು ಮಾತಾಡೋದು ಬೇಡ. ಇದ್ದಾರೆ ತನಿಖಾಧಿಕಾರಿಗಳು ಇದ್ದಾರೆ, ಅವ್ರು ಮಾಡ್ತಿದ್ದಾರೆ, ಅವ್ರು ತಗೋಬೋಗ್ತಾರೆ. ಎಲ್ಲಿದ್ರು ಸಿಕ್ಕಾಕೋತಾರೆ. ಯೋಚನೆ ಮಾಡಬೇಡಿ. ಎಲ್ಲ ಹೊರಗಡೆ ಎಷ್ಟು ದಿನ ಮುಚ್ಚಿಡೋಕ್ಕಾಗುತ್ತೆ ತಪ್ಪನ್ನ? ಸರಿಯನ್ನೇ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಇದೆಲ್ಲ ನೀವು ಯೋಚನೆ ಮಾಡಬೇಡಿ. ದೈವ ಪ್ರಣಾಳಿಕೆಯೇ ನಮ್ಮನ್ನ ಕಾಪಾಡುವುದು. ನೆನ್ಪಿಟ್ಕೊಳ್ಳಿ. ನಮ್ಮ ಆಲೋಚನಾ ಸುಲೋಚನಾ, ನಮ್ಮ ಮಂಥನ, ನಮ್ಮ ಚಿಂತನ ಅಲ್ಲ. ನೀವು ಮಾಡಿ. ನೀವು ಪ್ರತಿ 7ನೇ ದಿನ ಅಲ್ಲಿ ಇನ್ನೊಂದು ಬಟ್ಲಲ್ಲಿ ಒಣಗಿದ ಖರ್ಜೂರ ಇದೆಯಲ್ಲ, ಅದನ್ನ ತಗೊಂಡು ಹೋಗ್ಬಿಟ್ಟು ಯಾರಾದ್ರೂ ಮಕ್ಕಳಿಗೆ ಕೊಡಿ. ಆಗುತ್ತಾ? ನಿಮ್ ಕೈಯಲ್ಲಿ ಆಗುತ್ತಾ? ಸಜ್ಜಪ್ಪ ಮಾಡಿಡಿ, ಇಲ್ಲ ಒಂದಷ್ಟು ಮೋದಕ ಮಾಡಿಡಿ. ಪ್ರತಿ 7ನೇ ದಿನ ತಗೊಂಡು ಹೋಗ್ಬಿಟ್ಟು ಕೊಡತಕ್ಕಂಥದ್ದು ಮಾಡಿ ನೋಡಿ. ನೀವು ಅದ್ಭುತ ನಡೆಯುತ್ತೆ. ನಿಮ್ಮ ಮಕ್ಕಳು ಏನ್ ತಯಾರಿ ಮಾಡ್ಕೋತಿದ್ದಾರೆ, ಅಮ್ಮ ತುಂಬಾ ಸುಲಭ, ನಾನು ಅಂದ್ಕೊಂಡಿದ್ದಂಥದ್ದೇ, ನಾನು ಏನ್ ಓದ್ಕೊಂಡಿದ್ನೋ ಅದೇ ಬಂದಿತ್ತು. ಇವತ್ತು ಆ ಪ್ರಶ್ನೆಯೇ ಕೇಳಿದ್ರು ಕೋರ್ಟಲ್ಲಿ, ಇವತ್ತು ಅದೇ ತರದ ಮಾತೇ ನಡೀತು, ನನ್ ಪರವಾಗಿ ವಾಲ್ತು ಅನ್ನತಕ್ಕಂಥದ್ದು ಹೇಳ್ತೀರಿ. ಮಕ್ಕಳಿಗಂತೂ ವಿಶೇಷ. ನಿಮ್ಮ ಮಕ್ಕಳು ಶ್ರೇಷ್ಠ ಸಂತಾನ ಆಗ್ತಾರೆ, ಶ್ರೇಷ್ಠ ಪದವಿ ಪಡಿತಾರೆ. ನಿಮ್ಮ ಯಜಮಾನ, ನಿಮ್ಮ ಯಜಮಾನಿ ಅವರು ಕೂಡ ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಅವ್ರಿಗೆ ಸಿಗ್ಬೇಕಾಗಿರ್ತಕ್ಕಂಥದ್ದು ಏನೋ ಅಡ್ಡಿಯಾಗಿ ನಿಂತಿದೆ. ಒಂದು ಪ್ರಮೋಷನ್, ಒಂದು ಇನ್ಕ್ರಿಮೆಂಟ್, ಈಗೇನೋ ಒಂದು ಕಾಂಟ್ರಾಕ್ಟ್ ಚೇಂಜ್ ಮಾಡ್ತಾರಂತೆ, ಈಗ ಮತ್ತೆ ರಿನ್ಯೂ ಮಾಡ್ತಾರಂತೆ, ಆಗುತ್ತಾ ಇಲ್ವಾ ಅನ್ನತಕ್ಕಂಥ ಒದ್ದಾಟದಲ್ಲಿರ್ತಕ್ಕಂಥವ್ರು ಈ ಅನುಷ್ಠಾನವನ್ನ 3 ಬತ್ತಿಯ ದೀಪವನ್ನಿಟ್ಟು ಮಾಡ್ಕೊಳ್ತಕ್ಕಂಥದ್ದು ಮಾಡಿ. 2 ದೀಪ ಎಲ್ಲ ಗುರುಗಳೇ ಒಂದೇ, ಮಾಡ್ಕೊಳ್ಳಿ 3 ಬತ್ತಿಯ ದೀಪ. ಅದನ್ನು ಕೂಡ ಕೆಲವ್ರು ನೋಡ್ಬೇಕು, ಮುಂದ್ಗಡೆ ಇಡ್ಬೇಕಾ, ಎಡಗಡೆ ಇಡ್ಬೇಕಾ, ಬಲ್ಗಡೆ ಇಡ್ಬೇಕಾ, ಎತ್ತರಕ್ಕೆ ಇಡ್ಬೇಕಾ? ರಾಮ, ಹಾಗೆಲ್ಲ ಯೋಚನೆ ಮಾಡಬೇಡಿ. ಭಗವಂತ ಸರ್ವಂತಾರಯಾಮಿ, ಎಲ್ಲ ಕಡೆ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ. ನೀವು ಭಕ್ತಿಯಿಂದ ಬೇಡುವುದೊಂದು ಬಾಕಿ ಅಷ್ಟೇ. ಭಕ್ತಿಯಿಂದ ಬೇಡಿ, ಕೊಡ್ತಾನೆ ಅವನು. ಯಾಕೆ ಕೊಡಲ್ಲ ನಿಮಗ್ ಗೊತ್ತಿಲ್ಲ.